ಚೈನಾ ಅಂಡ್ ಇನ್ ಸೌತ್ ಕೊರಿಯಾ ದೇ ಇಂಟ್ರೊಡ್ಯೂಸ್ ಎ ಲಾ ಕಾಲ್ಡ್ ಸಿಂಡ್ರೆಲಾ ಲಾ. ಅದರ ಪ್ರಕಾರ ಏನಂದರೆ ಬಿಲೋ 16 ಇರೋ ಯಾವ ಮಕ್ಕಳಾಗಲಿ ಫ್ರಮ್ ಮಿಡ್ ನೈಟ್ ಟು 6 ಯಾವುದೇ ಸ್ಕ್ರೀನ್ನ ಯೂಸ್ ಮಾಡಬಾರ್ದು, ಪೇರೆಂಟ್ಸ್ ಶುಡ್ ಟೇಕ್ ಕೇರ್ ಆಫ್ ದಟ್ ಅಂತ. ಇವೆನ್ಚುಲಿ ದೇ ಅಬಾಲಿಷ್ ದ ಲಾ ಬಿಕಾಸ್ ಆಫ್ ದ ಹ್ಯೂಮನ್ ರೈಟ್ಸ್, ಆಲ್ ದೋಸ್ ಥಿಂಗ್ಸ್. ಹೀಗೆ ನಮ್ಮ ಸರ್ಕಾರ ಅಥವಾ ದ ಹೂ ಇಸ್ ಇನ್ ಪವರ್, ಹೌ ಟು ಮೇಕ್ ದಿಸ್ ಅಂದರೆ ನಮ್ಮ ಫ್ಯೂಚರ್ ಜನರೇಷನಿಗೆ ಹಾನಿಯಾಗದ ಹಾಗೆ ವಾಟ್ ಆರ್ ದ ಲಾಸ್ ದೇ ಕ್ಯಾನ್ ಬ್ರಿಂಗ್? ಇಲ್ಲ, ಅದು ನನಗೆ ನೋಡ್ತಿದ್ದ ಹಾಗೆ ಕೆಲವೊಂದು ಬೇಕಿದೆ ಅಂತ ಅನ್ಸುತ್ತೆ. ಯಾಕಂದರೆ ಆಸ್ಟ್ರೇಲಿಯಾ ಆ ಕಡೆಗೆಲ್ಲ ಇಷ್ಟು ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗೆ ಅಲೋ ಇಲ್ಲ ಅಂತಾನೆ ರೂಲ್ಸೇ ಮಾಡಿದ್ದಾರೆ ಅವರು. ಸೊ ಮತ್ತು ಅಕೌಂಟ್ಗೂ ವೆರಿಫೈ ಮಾಡೇ ಅಕೌಂಟ್ ಓಪನ್ ಮಾಡೋಕ್ಕೆ ಬಿಡ್ತಿದ್ದಾರೆ. ಸೊ ವಿ ಶುಡ್ ಆಲ್ಸೋ ಬ್ರಿಂಗ್ ಇನ್ ದೋಸ್ ರೂಲ್ಸ್. ಇಷ್ಟು ವಯಸ್ಸಿನವರೆಗೂ ಇಷ್ಟಿಷ್ಟು ಆ್ಯಕ್ಸೆಸ್, ಈ ವಯಸ್ಸಿಗೆ ಇಷ್ಟು ನೋಡ್ಬೋದು, ಈ ಥರದ್ದಕ್ಕೆ ಆ್ಯಕ್ಸೆಸ್ ಇದೆ, ನೆಕ್ಸ್ಟ್ ವಯಸ್ಸಿಗೆ ಇಷ್ಟು ಥರದ ಆ್ಯಕ್ಸೆಸ್ ಇದೆ. ಮತ್ತು ಟೈಮಿಂಗ್ಸು, ಇದು ಇಟ್ಸ್ ದ ನೀಡ್ ಆಫ್ ದ ಡೇ. ಯಾಕೆಂದರೆ ಎಲ್ಲನೂ ನಾವು ತಂದೆ ತಾಯಿ ಮೇಲೆ ಬಿಡೋಕ್ಕಾಗಲ್ಲ. ಇವಾಗಿನ ಒತ್ತಡದ ಪರಿಸ್ಥಿತಿಲಿ ಪಾಪ ಅವ್ರಿಗೆ ಕೆಲಸ, ಮಗು, ಮನೆ ಎಲ್ಲನೂ ಮ್ಯಾನೇಜ್ ಮಾಡೋದು ಭಾಳ ಅವ್ರಿಗೂ ಶ್ರಮ ಇರುತ್ತೆ. ಮತ್ತು ಆ ಸಪೋರ್ಟ್ ಸಿಸ್ಟಮ್ ಈಗಿಲ್ಲಲ್ಲ, ಅಜ್ಜಿ ತಾತ ಆ ಥರ ಎಲ್ಲರೂ. ಮತ್ತು ಆ ಥರದ್ದು ಸಪೋರ್ಟ್ ಸಿಸ್ಟಮ್ ಇದ್ರೂ ಸ್ವಲ್ಪ ಕಷ್ಟನೇ ಇರೋದ್ರಿಂದ ಸರ್ಕಾರದ ಕಡೆಯಿಂದ ಈ ಥರದ್ದು ರೂಲ್ಸ್ ತೊಗೊಂಡು ಬರೋದು ಭಾಳ ಉತ್ತಮ ಇದೆ. ಏನು ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ. ಈಗ ಬೇರೆ ಎಲ್ಲ ದೇಶದಲ್ಲಿ ಮಾಡ್ತಿದ್ದಾರೆ ಅಂದರೆ ನಮ್ಮ ದೇಶದಲ್ಲೂ ಬೇಕು. ನಾವು ಇಂಥ ಪಾಪ್ಯುಲೇಷನ್ ಜಾಸ್ತಿ ಮತ್ತು ಈ 15 ಇಯರ್ಸ್ 20 ಇಯರ್ಸ್ ಇರೋರು ನಮ್ಮದು ಎಷ್ಟು ಮೇಜರ್ ಚಂಕ್ ಆಫ್ ದ ಪಾಪ್ಯುಲೇಷನ್ ಅವರೇ ಇರೋರು. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ದೆಮ್. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿ ಇರುತ್ತೆ. ಹಾಗಾಗಿ